ಇನ್ನು ಮುಂದೆ ಇವನು ಕೋಟ್ಯಾಧೀಶ್ವರನೇ. ಮೀನಾಕ್ಷಿ ಬಿಡಬೇಡ, ಎಷ್ಟಾಗತ್ತೋ ಅಷ್ಟು ಗೋರ್ಕೊ. ನನ್ನನ್ನು ಈಗಲೂ ಪ್ರೀತಿಸ್ತಾ ಇದೆಯಾ ಅಲ್ವಾ? ಮೊದಲನೇ ಪ್ರೀತಿನೇ ಹಾಗೆ, ಮರೆಯೋಕ್ಕೆ ಆಗಲ್ಲ. ಜೀವನದಲ್ಲಿ ಏನು ಬೇಡ ಅಂತ ಎಲ್ಲ ಬಿಟ್ಟು ಬೇರೆ ದಾರಿಲಿ ಹೋಗ್ತಾ ಇದ್ರು ಅದು ನಮ್ಮನ್ನು ಬಿಡಲ್ಲ. ನೆರಳು ಥರ ಹಿಂದೆ ಹಿಂದೆ ಬರ್ತಾನೇ ಇರುತ್ತೆ. ಹಾಗಾದ್ರೆ ನನ್ನನ್ನು ಬಿಟ್ಟು ಆ 108 kg ರಾಜು ಹಿಂದೆ ಯಾಕೆ ಹೋದೆ? ನಿನ್ನನ್ನು ಮರೆಯೋಕ್ಕೆ. ಆ 108 kg ಭಾರ ಹೊತ್ತರು ನನ್ನ ಕೈಯಲ್ಲಿ ನಿನ್ನ ಪ್ರೀತಿನ ಮಾತ್ರ ಮರೆಯೋಕ್ಕೆ ಆಗಲಿಲ್ಲ. ನಾವು ಕಳೆದಿದ್ದ ಪ್ರತಿ ಕ್ಷಣನೂ ನನಗೆ ಹಾಗೆ ನೆನಪಲ್ಲಿದೆ ಗೊತ್ತಾ? ಹಂಗಾದ್ರೆ ನಾವಿಬ್ರು ಮೊದಲು ಮೀಟ್ ಮಾಡಿದ್ದೆಲ್ಲಿ ಹೇಳಿ ನೋಡೋಣ. ಕಣ್ಣೂರು. ತಪ್ಪು, ಸುತ್ತೂರು ಜಾತ್ರೆಯಲ್ಲಿ. ಕಣ್ಣೂರು. ಸರಿ, ನಮ್ಮಿಬ್ರನ್ನು ಒಂದು ಮಾಡಿದ್ದು ಯಾರು ಹೇಳಿ ನೋಡೋಣ. ರಮೇಶ. ಅದೇ 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 ಈ ನಮ್ಮ ಮೊದಲನೇ ಪ್ರೀತಿನ ಜೀವಂತವಾಗಿಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಳ್ಳೇದು. ಅದಕ್ಕೆ ನಮ್ಮ ಪ್ರೀತಿಗೆ ಒಂದು ಬೆಲೆ ಕಟ್ಟೋಣ ಅಂತಿದ್ದೀನಿ. ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತಾರೆ. ಈ ಭಿಕ್ಷುಕರು ಭಿಕಾರಿಗಳು ಹಂಗಂತಾರೆ. ಶ್ರೀಮಂತರು ಪ್ರೀತಿನ ಕೊಂಡ್ಕೋತಾರೆ ಸುನಿಲ. ನಾವು ಈಗ ಕೋಟ್ಯಾಧಿಪತಿಗಳು. ನನಗೆ ಸಿಗೋ ಪಾಲಲ್ಲಿ ನಮ್ಮ ಪ್ರೀತಿಗೆ ಅಂತ 5 ಕೋಟಿ ಹಾಕ್ತೀನಿ. ನಾನು 10 ಕೋಟಿ ರೂಪಾಯಿ ಹಾಕ್ತೀನಿ. ಸುನಿಲ, ಕೆಸರಾಗ್ಬಿಟ್ಟಿದೆ, ಪರವಾಗಿಲ್ವಾ? ಪರವಾಗಿಲ್ಲ. ಕೈ ಕೆಸರಾದ್ರೇನೆ ಬಾಯಿ ಮೊಸರು.